ಬೇಲೂರು ಶೃಂಗೇರಿ ಶಾರದಾ ಪೀಠ ಶಂಕರ ಮಠದಲ್ಲಿ ಶ್ರೀದೇವಿಯ ಅಡ್ಡಪಲ್ಲಕ್ಕಿ ಉತ್ಸವವನ್ನು ಏರ್ಪಡಿಸಲಾಗಿತ್ತು. ಶೃಂಗೇರಿ ಶಾರದಾ ಪೀಠ ಶಂಕರ ಮಠದಲ್ಲಿ ಷಷ್ಠಿ ಪೂಜೆ ಶ್ರೀದೇವಿಯ ರಥೋತ್ಸವ ಅಡ್ಡಪಲ್ಲಕ್ಕಿ ಉತ್ಸವವನ್ನು ಸಡಗರ ಸಂಭ್ರಮದಿಂದ ನಡೆಸಲಾಯಿತು. ಶಾರದಾ ದೇವಿಯ ಅಡ್ಡಪಲ್ಲಕ್ಕಿ ಉತ್ಸವವನ್ನು ಕೋಟೆ 8 ಬೀದಿಗಳಲ್ಲಿ ಗಾಯತ್ರಿ ಭಜನಾ ಮಂಡಳಿಯ ವನಿತೆಯರ ಭಜನೆ ಹಾಗೂ ಲಲಿತಾ ಸಹಸ್ರನಾಮ ವೇದಘೋಷಗಳ ನಡುವೆ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ನಂತರ ದೇಗುಲದ ಪ್ರಾಂಗಣದಲ್ಲಿ ರಥೋತ್ಸವವನ್ನು ನಡೆಸಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವರ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಶೃಂಗೇರಿ ಶಾಖಾಮಠದ ಧರ್ಮಾಧಿಕಾರಿ ಸಿಆರ್ ವಿಜಯಕೇಶವ, ಸುಮಂತ್ ಕುಮಾರ್ ಶರ್ಮಾ, ಪ್ರಶಾಂತ್ ಕುಮಾರ್ ಹೇಮಂತ್, ಹಾಗೆಯೇ ಹಾನಂದಿ ರಮೇಶ್, ಕಾಫಿ ಬೋರ್ಡ್ ಸುರೇಶ್, ತೋಚ ಅನಂತ ಸುಬ್ಬರಾಯ, ನಾರಾಯಣರಾವ್, ಅನಂತಮೂರ್ತಿ, ಗುಂಡಣ್ಣ, ರಾಮಣ್ಣ, ಶ್ರೀಧರ, ನಾಗರಾಜ್, ಪ್ರಸನ್ನ, ಹಾಗೆಯೇ ಶ್ರೀವತ್ಸ, ಗಾಯತ್ರಿ, ಭಜನಾ ಮಂಡಳಿ, ಶಾರದಮ್ಮ ಹಾಗೂ ಭಕ್ತರು ಹಾಜರಿದ್ದರು. ಸಂಪೂರ್ಣಗೊಂಡಿದೆ. ಇದಕ್ಕೆ ಎಲ್ಲ ಕಾರಣಕರ್ತರು, ಎಲ್ಲ ಭಕ್ತವೃಂದದವರು, ಶಾರದಾ ಭಜನಿ ಮಂಡಳಿಯವರು ಹಾಗೂ ಇಲ್ಲಿ ಬಂದು ನೆರೆದಿರ್ತಕ್ಕಂಥ ಎಲ್ಲ ಭಕ್ತರು ಎಲ್ಲರೂ ಸಂಪೂರ್ಣ ಸಹಕಾರ ನೀಡ್ತಾರೆ. ಹಾಗಾಗಿ ಎಲ್ಲರಿಗೂ ವಂದನೆಗಳು. ಬಹಳ ವೈಭವವಾಗಿ ಎಲ್ಲ ಧಾರ್ಮಿಕ ವಿಚಾರಗಳನ್ನು ಒಳಗೊಂಡು ಬಹಳ ಚೆನ್ನಾಗಿ ನಡೀತು. ಅಂದಿನಿಂದ ಇಲ್ಲಿವರೆಗೆ ಶಂಕರ ಮಠದಲ್ಲಿ ಅತ್ಯುತ್ತಮವಾದ ಪೂಜಾ ಕಾರ್ಯಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಚಂಡಿಕಾ ಹೋಮ, ಈ ರೀತಿ ಎಲ್ಲವೂ ಕೂಡ ನವರಾತ್ರಿ ಮಾತ್ರ ಚಂಡಿಕಾ ಹೋಮ ನಡೀತಾ ಇತ್ತು. ಈ ಸಾರಿ ಗತ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಗಮನಿಸಿ ಈ ಶಂಕರ ಮಠದ ಧರ್ಮಾಧಿಕಾರಿಯಾಗಿ ನೇಮಿಸಿದ್ದಾರೆ. ಅವರು ಎಲ್ಲರ ಸಹಕಾರದಿಂದ ಬಹುಶಃ ರಾಜ್ಯದ ಇಲ್ಲಿರ್ತಕ್ಕಂಥ ಶಂಕರ ಮಠಗಳಲ್ಲಿ ನಮ್ಮ ಶಂಕರ ಮಠ ಭಾಳ ಅತ್ಯುತ್ತಮವಾಗಿ ನಡೀತಾ ಇದೆ ನನ್ನ ಭಾವನೆ. ಅದಕ್ಕೆ ನಮ್ಮ ಭಜನಾ ಮಂಡಳಿಯವರು ಕೂಡ ಕಾರಣರಾಗಿದ್ದಾರೆ. ಅವರು ಅರ್ಧ ಕಳೆಯನ್ನು ನಾವು ಕೂಡ ಮಠದ ಭಕ್ತರಾಗಿ ಇದರ ಶ್ರೇಯೋಭಿವೃದ್ಧಿಯಲ್ಲಿ ಶ್ರಮಿಸೋಣ ಅಂತ ಹೇಳ್ತಾ, ಇದರ ಉದ್ಘಾಟನಾ ಸಂದರ್ಭದಲ್ಲಿ ನನ್ನ ಅದೃಷ್ಟ ಅಂತಂದರೆ ನಾನು